ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ತಾಯಿ ಮಗು ಆಸ್ಪತ್ರೆಯಲ್ಲಿ ಶಾಸಕರಿಂದ ಪ್ರಗತಿ ಪರಿಶೀಲನಾ ಸಭೆ ಜೊತೆಗೆ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ. ಆಸ್ಪತ್ರೆ ಅಭಿವೃದ್ಧಿಗೆ ಅಗತ್ಯ ಕ್ರಮ, ವೈದ್ಯ ಸಿಬ್ಬಂದಿ ಜೊತೆ ಸೌಜನ್ಯ ನಡವಳಿಕೆಗೆ ಶಾಸಕರ ಸಲಹೆ. ಭ್ರೂಣ ಹತ್ಯೆ ಕೈಬಿಟ್ಟು ಹೆಣ್ಣು ಗಂಡನ್ನು ಸಮನಾಗಿ ನೋಡಲು ಶಾಸಕರ ಕರೆ. ಪರವಾನಗಿ ಇಲ್ಲದೆ ಸಂಚರಿಸುತ್ತಿರುವ ಸರ್ಕಾರಿ ಬಸ್ ವಿರುದ್ಧ ಸೋಮವಾರ ಪ್ರತಿಭಟನೆ. ಖಾಸಗಿ ಬಸ್ ಸಂಚಾರ ಇತಿಶ್ರೀ ಹಾಡಲು ಮುಂದಾಗಿರುವ ಕೆಎಸ್ಆರ್ಟಿಸಿ ವಿರುದ್ಧ ಖಾಸಗಿ ಬಸ್ ಮಾಲೀಕರು, ಚಾಲಕರು, ನಿರ್ವಾಹಕರು, ಏಜೆಂಟರ ಆಕ್ರೋಶ. ಬೇಡಿಕೆ ಈಡೇರಿಸಿ ಇಲ್ಲ ದಯಾಮರಣ ಕೊಡಿ ಎನ್ನುತ್ತಿರುವ ಸಂಘದ ಪದಾಧಿಕಾರಿಗಳು. ಈಗ ಸುದ್ದಿಯ ವಿವರ. ವೈದ್ಯ ಸಿಬ್ಬಂದಿಯನ್ನು ಗೌರವದಿಂದ ನೋಡಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದು ವೈದ್ಯ ಸಿಬ್ಬಂದಿಗಳನ್ನು ಬೆದರಿಸುವುದು, ಸಾರ್ವಜನಿಕ ಸ್ವತ್ತುಗಳಿಗೆ ಹಾನಿ ಮಾಡಿದರೆ ಸಹಿಸುವುದಿಲ್ಲ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಎಚ್ಚರಿಕೆ ನೀಡಿದ್ದಾರೆ. ಸಾಗರದ ತಾಯಿ ಮಗು ಆಸ್ಪತ್ರೆಯಲ್ಲಿ ಶುಕ್ರವಾರ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ರಾಷ್ಟ್ರೀಯ ಹೆಣ್ಣು ಮಗು ದಿನಾಚರಣೆ ಅಂಗವಾಗಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು. ರಾಜ್ಯದ ಆರೋಗ್ಯ ಸಚಿವರು ಬಂದು ಹೋದ್ಮೇಲೆ ಅದರ ಸಂಪರ್ಕವನ್ನ ನಮ್ಮ ರಮೇಶ್ ಅವರು ಮಾಡ್ತಾ ಇದ್ದಾರೆ. ಅಲ್ಲಿ ಯಾರು ನಮ್ಮ ಕಮಿಷನರ್ ಜೊತೆಗೆ, ಕಾರ್ಯದರ್ಶಿಗಳ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದಾರೆ. ಅವರೆಲ್ಲವನ್ನು ಕೊಡ್ಲಿಕ್ಕೆ ಈಗಾಗಲೇ ಇದೆ. ನಾನು ಬೆಳಗಾವಿಯಲ್ಲೂ ಸಹ ಮಾತಾಡಿದಾಗ ಅದೇ ಮಾತಾಡಿದ್ರು ಸಾಹೇಬರು. ನೀನ್ ಆಸ್ಪತ್ರೆಗೆ ಮಾತ್ರ ನಾನು ಎಲ್ಲ ಮೂಲ ಸೌಕರ್ಯಗಳು ಕೊಡ್ತೀನಿ ಖಂಡಿತ ಅಂತೆಲ್ಲ ಹೇಳಿದ್ದಾರೆ. ಈಗ ತುಂಬಾ ಖುಷಿ ಆಯ್ತು ನನಗೂ ಮತ್ತೊಂದ್ಸರಿ ಕೇಳಿ. ಅದರಿಂದ ಇಲ್ಲಿ ಈಗ ಆಲ್ರೆಡಿ ನಮ್ಮ ಆಸ್ಪತ್ರೆಗೆ ಈಗಾಗಲೇ ಏನೇನ್ ಮೂಲ ಸೌಕರ್ಯ ಬೇಕು ಎಲ್ಲ ಮಾಡ್ತಾ ಇದೀರಿ. ನೀವೇ ನೋಡ್ತಾ ಇದ್ದೀರಾ. ಎಲ್ಲ ಸ್ವಚ್ಛಾಗಿರ್ಬೇಕು, ಶುದ್ಧಾಗಿರ್ಬೇಕು. ಶೌಚಾಲಯದ ಹಿಡಿದು ಮೇಲ್ಗಡೆ ಟಾಪ್ ಪೂರ್ತಿ ಎಲ್ಲ ಸೀಟ್ ಹಾಕ್ಸಿದ್ದೀನಿ. ಇಡೀ ಹಾಸ್ಪಿಟ್ಲಲ್ಲಿ ಮುಂದೆ ಹೆಚ್ಚುವರಿ ಬಂದ್ರು ಮೇಲ್ಗಡೆ ಮಾಡ್ಕೊತಾ ಹೋಗ್ಬೋದು, ಆ ತರ ಹಾಕಿದೀವಿ. ಇಡೀ ಕ್ಯಾಂಟೀನ್ ಮಾಡ್ತಾ ಇದ್ದೀರಿ, ಇಡೀ ಪೇಂಟಿಂಗ್ ಮಾಡಿಸಿದೀವಿ. ಮತ್ತೆ ಮುಂದ್ಗಡೆ ಎಲ್ಲ ಪೂರ್ತಿ ಇಂಟರ್ಲಾಕ್ ಹಾಕ್ಬಿಟ್ಟು ಪಾರ್ಕಿಂಗ್ ವ್ಯವಸ್ಥೆ ಸಪರೇಟ್ ಮಾಡಿ, ಮತ್ತೆ ಹೋಟೆಲ್ ಕ್ಯಾಂಟೀನ್ ಸಹ ಮಾಡ್ತಾ ಇದೀವಿ, ಸಪರೇಟ್ ಕ್ಯಾಂಟೀನ್ ಸಹ ಮಾಡ್ಕೊಡ್ತಾ ಇದೀವಿ. ಒಟ್ಟಿನಲ್ಲಿ ಯಾವುದೇ ಕೊರತೆ ಅಲ್ಲ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಒಂದಿಷ್ಟು ಡಾಕ್ಟರ್ಗಳು ಬೇಕು, ಒಂದು ಸ್ತ್ರೀ ರೋಗ ತಜ್ಞರು ಒಬ್ರು ಬೇಕು, ಇದು ಮಕ್ಕಳ ತಜ್ಞರು ಬೇಕು, ಮಕ್ಕಳ ಸ್ಪೆಷಲಿಸ್ಟ್ ಒಬ್ರು ಬೇಕು. ಅವರೊಬ್ರು ಕೊರತೆ ಇದೆ. ಯಾಕಂದ್ರೆ ಹೆವಿ ಆಪರೇಷನ್ ಆಗಿರೋದ್ರಿಂದ ಒಂದು ಬೇಕಾಗಿದೆ ಬಿಟ್ರೆ ಮತ್ತೆ ಎಲ್ಲವೂ ಕೊರತೆ ಇರುತ್ತೆ. ಆಸ್ಪತ್ರೆ ಮೇಲೆ ಗೌರ್ಮೆಂಟ್ ಅಲ್ಲಿ ಎಲ್ಲ ಕೊಡ್ಲಿಕ್ಕೆ ಆಗಲ್ಲ. ಆದ್ರೂ ಸಹ ನಮ್ಮ ಆಸ್ಪತ್ರೆಯಲ್ಲಿ ಈ 3 ಜನ ಈಗ ಇವ್ರು ಬೇಕು ಅಂತ ಹೇಳಿದ್ರು, ಏನು ವರ್ಕರ್ಸ್ ಬೇಕಾರ್ತು ಅಂತ ಹೇಳಿದ್ರು, ಸ್ಟಾಫ್ ನರ್ಸ್ ಬೇಕು ಅಂದ್ರೆ 3 ಜನ ಕೊಡ್ತೀನಿ ಅಂತ DH ಫೋನ್ ಮಾಡಿದ್ರಿ ಇಮಿಡಿಯೇಟ್ಲಿ. ಹಾಗಾಗಿ ಮಾಡಿದ್ದೀವಿ. ನಮ್ಮ IC ವಾರ್ಡ್ 200 ರೂಪಾಯಿ ಇತ್ತು, ಈಗ 500 ರೂಪಾಯಿ ಮಾಡಿದ್ದೀವಿ. ಸ್ಪೆಷಲ್ ವಾರ್ಡ್ ಅನ್ನು 500 ರೂಪಾಯಿ ಮಾಡಿದ್ದೀವಿ. ಹಾಗಾಗಿ ಇಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ತಾವೆ. ಏನಾಗಿದೆ, ಕೆಲವರು ರಾತ್ರಿ ಬರ್ತಾರೆ, ಸ್ವಲ್ಪ ಕುಡ್ಕೊಂಡೆಲ್ಲ ಬಂದಿರ್ತಾರೆ, ಅವಾಜ್ ಹಾಕೋದು ಮಾಡೋದು ಮಾಡ್ತಾರೆ. ಯಾಕಂದ್ರೆ ಪ್ರೈವೇಟ್ ಅಲ್ಲಲ್ಲ, ಇದು ಗೌರ್ಮೆಂಟ್ ಅಂತ. ಪ್ರೈವೇಟ್ ಅಲ್ಲಿ ಏನ್ ಹಾಕಲ್ಲ. ಪ್ರೈವೇಟ್ ಅಲ್ಲಿ ನೀವು ದುಡ್ಡು ಕೊಟ್ಟು ಎಷ್ಟು ಬೇಕಾದ್ರೂ ಹೋಗ್ತಾರೆ. ಇಲ್ಲಿ ಸ್ವಲ್ಪ ಇದಲ್ಲ, ಅವರಿಗೆ ಏನ್ರಿ ಹಂಗಿಗೆ ಅನ್ನೋ ಇರ್ತಾರೆ. ಅವೆಲ್ಲ ನಾವು ಕಡಿವಾಣ ಹಾಕಿದೀವಿ. ಯಾರೋ ಡಾಕ್ಟರ್ ಒಂದ್ ಸೇರೋ ಟೆನ್ಷನ್ ಅಲ್ಲಿ ಏನೋ ಅಂದಾಗ ಅದನ್ನೇ ದೊಡ್ಡ ಮಾಡ್ಕೊಳ್ಳೋಂಥ ಪ್ರಶ್ನೆ ಅಲ್ಲ. ಯಾಕಂದ್ರೆ ಆ ಡಾಕ್ಟರ್ ಎಷ್ಟು ಜನ ಕೆಲಸ ಮಾಡಿರ್ತಾರೆ, ಎಷ್ಟು ಮಾಡಿರ್ತಾರೆ ಅನ್ನೋದು ಯೋಚನೆ ಮಾಡ್ಬೇಕು. ಯಾವ್ದೋ ಅದನ್ನೇ ದೊಡ್ಡದಾಗಿ ಇಟ್ಕೊಂಡು ವೈಯಕ್ತಿಕ ಇಟ್ಕೊಂಡು ಈ ಆಸ್ಪತ್ರೆ ಮೇಲೆ ಇದ್ ಮಾಡುವಂಥದ್ದು ಅಲ್ಲ. ಇವು ಯಾವುದು ಮಾಡಬಾರ್ದು. ಇದು ಸರ್ಕಾರದ್ದು, ಇದು ನಂದು ಅಲ್ಲ. ಇದು ಸಾರ್ವಜನಿಕರ ಸ್ವತ್ತನ್ನು ಸಾರ್ವಜನಿಕರು ಕಾಪಾಡ್ಕೊಳ್ಬೇಕು, ಅವ್ರ ಜವಾಬ್ದಾರಿ ಅಷ್ಟೇ. ನಾವು ಮಾಡ್ತಾ ಇರೋದು ಬಡವರಿಗಾಗಿ, ಯಾರೋ ಇಲ್ಲಿ ಬಂದು ತಲಾಟೆ ಮಾಡೋರಿಗಲ್ಲ. ಇದು ಇಡೀ ಬಡ ಕುಟುಂಬಗಳಿಗೆ ಅನುಕೂಲ ಆಗ್ಬೇಕನ್ನೋದೇ ಮಾಡ್ತದ್ದು. 2000 ವರ್ಷಕ್ಕೆ 2100 ಆಪರೇಷನ್ ಇಡೀ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಮಾಡಿದ್ದಾರೆ ತೋರಿಸ್ಕೊಡಿ ನೋಡೋಣ. ಇಡೀ ಜಿಲ್ಲೆ ಯಾವ ಆಸ್ಪತ್ರೆಯಲ್ಲಿ ಮಾಡಿದ್ದಾರೆ ತೋರಿಸ್ಕೊಡ್ಬೇಕು. ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಶಿಕಾರಿಪುರದಲ್ಲಿ ಕೇಳಿದ್ರೆ ಎಷ್ಟು ಮಾಡಿದ್ದಾರೆ, ಅಥವಾ ಬೇರೆ ಕಡೆಯಲ್ಲಿ ಕೇಳ್ಕೊ ಬರ್ಬೇಕಲ್ಲ. ಯಾರು ಮಾಡೋದಲ್ಲ ಅದು. ಯಾಕಂದ್ರೆ ಇವತ್ತು ನಾವು ಒಬ್ಬ ಶಾಸಕನಾಗಿ ನಾವು ಬಂದ ಮೇಲೆ ಇರ್ಬೋದು, ಅಥವಾ ಇದನ್ನ ನಡ್ಸ್ಕೊಂಡು ಹೋಗುವಂತ ಇದರಲ್ಲಿ ಡಾಕ್ಟರ್ಗಳು ಅವ್ರ ಸೇವೆ ಚೆನ್ನಾಗಿದೆ. ಅವರಿಗೆ ಏನಾಗುತ್ತೆ, ಬೆಂಬಲ ಕೊಡ್ಬೇಕು. ಡಾಕ್ಟರ್ಗಳಿಗೆ ಬೆಂಬಲ ಕೊಡ್ಬೇಕು. ಇಲ್ಲಾಂದ್ರೆ ಅವ್ರಿಗೆ ಬೆಂಬಲ ಕೊಡ್ದೋದ್ರೆ ಆ ಒತ್ತಡಕ್ಕೆ ಅವ್ರು ಮಾಡಕ್ ಆಗಲ್ಲ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮತ್ತೆ 3 ಸ್ನೇಹಿತರೆ, ಇದು ಇಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಪ್ರಯುಕ್ತವಾಗಿ ನಿನ್ನೆ ರಾತ್ರಿ 12 ಗಂಟೆ ಮೇಲೆ ಈ ಹೆಣ್ಣು ಮಗು ಜನನ ಆಗಿತ್ತು. ಇವತ್ತು ನಾವು ಮೀಟಿಂಗ್ ಇಟ್ಕೊಂಡ ಸಂದರ್ಭ ಮತ್ತೆ
ಇಲ್ಲಿ ಆ ಮಗು ನನಗೆ ಬೆಳಿಗ್ಗೆನೆ ನೋಡ್ದೆ ನಾನು, ಇಲ್ಲ ಇಲ್ಲಿಗೆ ಕರ್ಸ್ಬೇಕು, ಮೀಟಿಂಗ್ ಹಾಲಲ್ಲೇ ಕರ್ಸ್ಬಿಟ್ಟು ಆ ಮಗುಗೆ ನಾವು ಶುಭಾಶಯ ಹೇಳ್ಬೇಕಂತ ಹೇಳಿ ಖುಷಿ ಆಯ್ತು ಇವತ್ತು. ಇವತ್ತಿನ ಹೆಣ್ಣು ಮಕ್ಕಳು ಹೇಳಿದ್ರು, ಡಾಕ್ಟರ್ ಹೇಳಿದ್ರು, ಯಾವುದೇ ಹೆಣ್ಣು ಮಗು ತಾರತಮ್ಯ ಮಾಡಬಾರ್ದು, ಹೆಣ್ಣು ಗಂಡು ಎರಡು ದೇಶ ಎಲ್ಲ ಒಂದೇನೆ, ಇದರಲ್ಲಿ ಹೆಣ್ಣು ಗಂಡು ಅಂತ ಪ್ರತ್ಯೇಕ ಮಾಡೋ ಪ್ರಶ್ನೆನೇ ಇಲ್ಲ. ಇವತ್ತು ಯಾಕಂದ್ರೆ ಇಡೀ ದೇಶದಲ್ಲಿ ಹೆಣ್ಣು ಮಕ್ಕಳು ಇವತ್ತು ರಾಷ್ಟ್ರಪತಿ ಆಗಿದ್ದಾರೆ, ಪ್ರಧಾನಮಂತ್ರಿಗಳೇ ಆಗಿದ್ದಾರೆ, ಈ ದೇಶದಲ್ಲಿ ಬಹಳಷ್ಟು ಹುದ್ದೆಗಳನ್ನು ಅಲಂಕಾರ ಮಾಡಿದ್ದಾರೆ. ಅಂತ ಒಬ್ಬ ಹೆಣ್ಣು ಮಕ್ಕಳಿಗೆ ಭ್ರೂಣ ಹತ್ಯೆ ಅಂತ ಮಾಡ್ಕೊಂಡು ಬಹಳ ಜನ ಮಾಡೋದ್ನ ತಪ್ಪು ನಿರ್ಧಾರಗಳು. ಅದರಿಂದ ಇವತ್ತು ಈ ಮಗುಗೆ ಶುಭಾಶಯಗಳು ಕೋರ್ತಾರೆ. ಸಿವಿಲ್ ಸರ್ಜನ್ ಡಾಕ್ಟರ್ ಕೆ ಪರಪ್ಪ, ಡಾಕ್ಟರ್ ಪ್ರತಿಮಾ, ಡಾಕ್ಟರ್ ಭರತ್, ಡಾಕ್ಟರ್ ಬಿಜಿ ಸಂಗಮ್, ಪೌರಾಯುಕ್ತ ಎಚ್ ಕೆ ನಾಗಪ್ಪ, ನಗರಸಭಾ ಸದಸ್ಯರಾದ ಮಧುಮಾಲತಿ, ಗಣಪತಿ ಮಂಡಗಳಲ್ಲಿ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಜನವರಿ 27ರಂದು ಪರವಾನಗಿ ರಹಿತವಾಗಿ ಸಂಚರಿಸುತ್ತಿರುವ ಕೆಎಸ್ಆರ್ಟಿಸಿ ಬಸ್ ತಡೆದು ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಪ್ರಾಂತ್ಯ ಖಾಸಗಿ ಬಸ್ ಮಾಲೀಕರ ಸಂಘ ತಿಳಿಸಿದೆ. ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ತಿಮ್ಮಪ್ಪ ಶೆಟ್ಟಿ, ಸಂಘದ ಅಧ್ಯಕ್ಷ ನಾಗರಾಜ್ ಗುಡ್ಡೆಮನೆ, ಜಯಂತ್ ಬೇಸೂರು, ಗೋಪಾಲ ಶೆಟ್ಟಿ, ಇಲ್ಲಿ ಈ ದಿನ ಬಂದಂತ ಎಲ್ಲ ಪತ್ರಕರ್ತರಿಗೂ ನಮ್ಮ ಬಸ್ ಮಾಲೀಕರು, ಬಸ್ ಏಜೆಂಟರು ಸಂಘದಿಂದ ಹೃತ್ಪೂರ್ವಕ ಸುಸ್ವಾಗತ. ಈ ದಿನ ನಾವಿಲ್ಲಿ ಸಭೆ ಯಾಕೆ ಸೇರಿದ್ದೀವಿ ಅಂದರೆ, ನಾವು ಖಾಸಗಿ ಬಸ್ನವರು ಬಸ್ಸು ನಡೆಸೋಂಥದ್ದು ಭಾಳ ಕಷ್ಟ ಆಗ್ಬಿಟ್ಟಿದೆ. KSRTC ಅವರು 2020ರಲ್ಲಿ ಕೊರೋನಾ ಅಂತ ಬಂದು ಆ ಕಾಲದಲ್ಲೇ ನಾವು ಎಲ್ಲ ನುಚ್ಚಾಗೋಗ್ಬಿಟ್ಟಿದ್ದೀವಿ. ಈಗ ಮತ್ತೆ ಪುನಃ ಸ್ತ್ರೀ ಶಕ್ತಿ ಅಂತ ಲಾಸ್ಟ್ 23-24 ಮೇಯಿಂದ ಬಂದ ಮೇಲೆ ನಮ್ಮದು ಪ್ರೈವೇಟ್ ಬಸ್ಸಿಗೆ ಯಾರು ಜನನೇ ಹತ್ತಾ ಇಲ್ಲ. KSRTC ಬಸ್ಸು ಓಡ್ತಿದ್ದಾವೆ. KSRTC ಬಸ್ ಓಡಾಡೋದ್ರ ಜೊತೆಗೆ ನಮ್ಮ ಸಮಸ್ಯೆ ಏನಂದರೆ, KSRTC ಬಸ್ಸು ಪರವಾನಗಿ ಇಲ್ಲದೆ ಓಡಿಸ್ತಿದ್ದಾರೆ. ನಾವು ಅವ್ರ ಹತ್ರ ಕೇಳಲಿಕ್ಕೆ ಹೋದರೆ, ನಾವು ಗೌರ್ಮೆಂಟು ನಾವು ಏನೋ ಮಾಡ್ಬೋದು, ನೀವು ಹೋಗಿ ಡಿಪೋದಲ್ಲಿ ಮಾತಾಡ್ರಿ. ಒಂದೊಮ್ಮೆ ನಾವು ಈಗ 4 ವರ್ಷದ ಕೆಳಗೆ ಬಸ್ಸಿನ ಅಡ್ಡನೂ ಹಾಕಿದ್ವಿ. ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಬಂದು ಅವರಿಗೆ ಬೈದು ನೀವು ಪರ್ಮಿಟ್ ಇದ್ದೆ ಓಡಿಸ್ಬಾರ್ದು ಅಂತ 3 ದಿನ ಆದ್ಮೇಲೆ ನಮ್ಮ ಮೇಲೆ ಕೇಸ್ ಬುಕ್ ಮಾಡಿ ಈ ತನಕನೂ ಕೇಸ್ ನಡೀತಾನೆ ಇದೆ. ಈ ನಮ್ಮನೆ ಪರಿಸ್ಥಿತಿ ಆಗಿದೆ. ಈಗಲೂ ಅವ್ರು ನಾವು KSRTC ಡಿಪೋದಲ್ಲೆಲ್ಲ ಕೇಳಕ್ಕೆ ಹೋದ್ರೆ, ನಾವು ಗೌರ್ಮೆಂಟು ಜನ ಬರ್ತಾರೆ ಹೋಗ್ತೀವಿ ಅಂತಾರೆ. ಸಾರಿಗೆ ನಾವು ಅವ್ರಿಗೆ ಏನು ಹೇಳ್ತೀವಿ ಅಂದರೆ, ಸಾರಿಗೆ ಡಿಪಾರ್ಟ್ಮೆಂಟಿಂದ ಏನು ನಿಮಗೆ ಪರವಾನಗಿ ಕೊಟ್ಟಿದ್ದಾರೆ, ಆ ಪರವಾನಗಿ ಆ ವೇಳಾಪಟ್ಟಿ ಅಂತ ಓಡಿಸಿ ಅಂತ ನಾವು ಹೇಳ್ತಾ ಇದ್ದೀವಿ. ಅದು ಯಾವುದಕ್ಕೂ ಅವರು ಮನ್ಸು ಮಾಡ್ತಾ ಇಲ್ಲ. ಮನ್ಸು ಮಾಡದೆ ನಮಗೇನಾಗಿದೆ ಅಂದರೆ, ನಾವು 8-10 ಸೀಟು, ಅವ್ರು 89 ಸೀಟಿಗೆ ಹೋಗ್ತಿದ್ದಾರೆ. ಆದ್ದರಿಂದ ನಾವು ಈ ಬಸ್ಸನ್ನು ಓಡಿಸೋಕೆ ನಿಲ್ಲಿಸಿದ್ವಿ. ಸುಮಾರು ಬಸ್ಸುಗಳು ನಾವು ನಿಲ್ಲಿಸಿದ್ರಿಂದ ನಮ್ಮ ನಿರ್ವಾಹಕರಿಗೆ, ಚಾಲಕರಿಗೆ, ಏಜೆಂಟ್ರಿಗೆ, ಭಾಳ ಜನರಿಗೆ ಕೆಲಸ ಇಲ್ಲ ಅಂತ ಆಗ್ಬಿಟ್ಟಿದೆ. ಭಾಳ ಜನ ಬರ್ತಾ ಇಲ್ಲ, ಮನೆ ಕಡೆನೇ ಗದ್ದೆ ಕೆಲಸ ಅದು ಇದು ಮಾಡ್ಕೊಂಡಿದ್ದಾರೆ. ಈಗ ಅವ್ರ ಪರಿಸ್ಥಿತಿ ಕಷ್ಟ ಆಗಿದೆ. ನಮಗೆ ಟ್ಯಾಕ್ಸು ಕಂತು ಎಲ್ಲ ಕಟ್ಟೋಕ್ಕಾಗ್ತಿಲ್ಲ. ಮತ್ತು ನಮ್ಮ ಬಸ್ಸು ಮಾಲೀಕರ ಪರಿಸ್ಥಿತಿ ಏನಾಗಿದೆ ಅಂದರೆ, ಎವರೇಜ್ ಆಲ್ ಓವರ್ ಕರ್ನಾಟಕ 1 ತಿಂಗಳಿಗೆ 1-2 ಸೂಸೈಡ್ ಮಾಡ್ಕೊಂತಿದ್ದಾರೆ, ನಡ್ಸೋಕ್ಕಾಗದೆ. ಸಾಗರದಲ್ಲಿರ್ಬೋದು, ಚಿಕ್ಕಮಗಳೂರಾಗಿರ್ಬೋದು, ಮೈಸೂರಾಗಿರ್ಬೋದು, ಕೊಳ್ಳೇಗಾಲದಲ್ಲಿರ್ಬೋದು, ಮಂಗಳೂರಾಗಿರ್ಬೋದು, ಉಡುಪಿಯಲ್ಲಿರ್ಬೋದು. ನಮ್ಮ ಪರಿಸ್ಥಿತಿ ಈ ನಮೂನೆ ಬಂದಿದೆ. ಆದ್ದರಿಂದ ನಾವು 4 ನವೆಂಬರಿಗೆ ಎಲ್ರಿಗೂ ಶಿವಮೊಗ್ಗ RTO, GCT, DC, SP, ಶಿವಮೊಗ್ಗ ಡಿಪೋ ಮ್ಯಾನೇಜರ್ DCಗೆ, ಸಾಗರ ARTO, ಸಾಗರ DSP, ಸಾಗರ ಟೌನ್ ಪೊಲೀಸ್ ಸ್ಟೇಷನ್, ಸಾಗರ ರೂರಲ್ ಪೊಲೀಸ್ ಸ್ಟೇಷನ್ನು, ಸಾಗರ ಡಿಪೋ ಎಲ್ರಿಗೂ ನಾವು ಇದ್ರ ಬಗ್ಗೆ ಪ್ರತಿಭಟನೆ ಮಾಡ್ತೀವಿ ಅಂತ ಒಂದು ಲೆಟ್ರನ್ನು 4 ಡಿಸೆಂಬರಿಗೆ ಕೊಟ್ಟಿದ್ದೀವಿ. 15ನೇ ತಾರೀಕು ನಿಮ್ಮ ಪರವಾನಗಿ, ಸಾರಿಗೆ ಇಲಾಖೆಯಿಂದ ವಿತರಿಸಿದ ಪರವಾನಗಿ ತಂದು ಆ ವೇಳಾಪಟ್ಟಿ ಅಂತ ನೀವು ಓಡಿಸ್ರಿ. ಅದು ಬಿಟ್ಟು ನೀವು ಇಲ್ದಿದ್ದು ನೀವು ಫಾರಂ ನಂಬರ್ 4 ಅಂತ ಅವರೇ ಒಂದು ಟೈಪ್ ಮಾಡ್ಕೊಂಡು ಸೀಲ್ ಹೊಡ್ಕೊಂತಾರ ಅಂತಂದೆಲ್ಲ ಓಡಿಸ್ಬೇಡ್ರಿ, ನಮಗೆ ತೊಂದರೆ ಆಗ್ತಿದೆ. ನೀವು 15ನೇ ತಾರೀಕಲ್ಲಿ ಒದಗಿಸ್ರಿ. ಇಲ್ಲ ಅಂದರೆ 27ನೇ ತಾರೀಕು ನಾವು ನಿಮ್ಮ ಬಸ್ಸನ್ನು ಶಾಂತಿಯುತವಾಗಿ ತಡೆ ಹಿಡಿದು, ನಾವು ಯಾವುದು ಸಾರಿಗೆ ಇಲಾಖೆಯಿಂದ ವಿತರಿಸಿದ ಪರ್ಮಿಟ್ ಇದೆಯೋ ಆ ವೇಳಾಪಟ್ಟಿ ಇದ್ದ ಗಾಡಿಗಳನ್ನು ಮಾತ್ರ ಬಿಡ್ತೀವಿ. ಅದು ಬಿಟ್ಟು ನೀವು ಫಾರಂ ನಂಬರ್ 4 ಅಂತ ನೀವೇ ಟೈಪ್ ಮಾಡ್ಕೊಂಡಿದ್ದ ಗಾಡಿ ಎಲ್ಲ ಬಿಡೋದಿಲ್ಲ ಅಂತ ಹೇಳ್ಕೊಂಡು ನಾವು ಮನವಿನೂ ಕೊಟ್ಟಿದ್ವಿ. ಈವರೆಗೂ ಯಾರೂ ಸ್ಪಂದಿಸಿಲ್ಲ ನಮಗೆ. ಒಂದು ದಿನ ಸಾಗರ ಟೌನ್ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ನಮ್ಮನ್ನು ಕರೆದ್ರು. ನಾವು RTOಗೆ, ಡಿಪೋದವರಿಗೆ, KSRTC ಕರೆದೆಲ್ಲ ನಾವು ಮಾತಾಡ್ತೀವಿ ಅಂದರು. ಬಟ್ ಇವತ್ತಿನವರೆಗೂ ಏನೂ ಮಾತಾಡಲಿಲ್ಲ. ನಮ್ಮ ದಿನ ಹತ್ತಿರ ಬಂದ್ಬಿಟ್ಟು ಸೋಮವಾರ ನಮ್ಗೆ ಅನಿವಾರ್ಯ ಆಗಿದೆ, ಶಾಂತಿಯುತವಾಗಿ ಅವ್ರದ್ದು ಪರವಾನಗಿ ಇಲ್ಲದ ಗಾಡಿಗಳನ್ನ ನಾವು ತಡೆ ಹಿಡಿಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದೀವಿ. ಅದಕ್ಕೆ ತಮ್ಮೆಲ್ಲರದ್ದು ಒಂದು ಸಹಕಾರ ಬೇಕು. ಈಗ ನಮಗೆ ಕೊರೋನಾದಿಂದ ನಾವು ಆಲ್ರೆಡಿ ಬಸ್ಗಳನ್ನ ಓಡಿಸಕ್ಕಾಗದ ಪರಿಸ್ಥಿತಿ ಓನರ್ ಇದೆ. ಓನರು ಬಸ್ ಮಾಲೀಕರು ಒಂದು ಬಸ್ ನಿಲ್ಲಿಸಿದ್ರೆ
ಇಲ್ಲಿಂದ ಶಿವಮೊಗ್ಗದವರೆಗೂ 10ರಿಂದ 11 ಕುಟುಂಬ ಬೀದಿ ಪಾಲಕರು, ಏಜೆಂಟ್ ಇರ್ಬೋದು, ಕಂಡಕ್ಟರ್ ಇರ್ಬೋದು, ಕ್ಲೀನರ್ ಇರ್ಬೋದು, ಇವರೆಲ್ಲರೂ. ಅದ್ರ ಮುಖಾಂತರ ನಾವೇನ್ ಮಾಡಿದ್ವಿ, ಮಾಹಿತಿ ಹಕ್ಕಲ್ಲಿ ಕೇಳಿದ್ರು ಕೂಡ KSRTC ಅವರಿಗೆ ಇದು ಗುಪ್ತ ಮಾಹಿತಿ ಕೊಡಕ್ ಬರಲ್ಲ ಅಂತ ಹಿಂಬಾರ ಕೊಡ್ತಾ ಇದ್ದಾರೆ, ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ. ಇದರಿಂದ ನಾವೇನ್ ಮಾಡಿದ್ವಿ, ಕೆಲವು ಇಲ್ಲಿವರೆಗೂ ಖಾಸಗಿ ಬಸ್ ಡಿಪೋ ಮ್ಯಾನೇಜರ್ ಕೂಡ ಕರ್ಬಿಟ್ಟಾಗ ಮೀಟಿಂಗ್ ಮಾಡ್ದಾಗ ಕೇಳಿದ್ರೆ ಇನ್ನು ಮುಂದೆ ನಾವು ಓಡಿಸಲ್ಲ, ಪರ್ಮಿಟ್ ಇರೋದು ಮಾತ್ರ ಓಡಿಸ್ತೀವಿ ಅಂತ ಕೂಡ 3-4 ಮೀಟಿಂಗ್ ಅಲ್ಲೂ ಕೂಡ DSP ಎದುರುಗಡೆ ಹೇಳಿದ್ದಾರೆ, ಆದ್ರೂ ಕೂಡ ಇಲ್ಲಿವರೆಗೂ ಮಾಡಿಲ್ಲ. ಇದರಿಂದ ನಮಗೇನಾಗುತ್ತೆ ಅಂದ್ರೆ, ನಾವು ಇನ್ನು ರಾಜ್ಯಪಾಲರಿಗೂ ನಾವು ದಯಾ ಮಾಡಕ್ ಕೊಟ್ಬಿಡಿ, ನಮ್ಮ ಏಜೆಂಟ್ರಿಗೆ, ಡ್ರೈವರ್, ಕಂಡಕ್ಟರ್ಗೆ ದಯಾ ಮಾಡಕ್ ಕೊಟ್ಬಿಡಿ. ನಾವು ಅಷ್ಟು ಜನ ಸತ್ತೋಗ್ಬಿಡ್ತೀವಿ. ಇಲ್ಲಾಂದ್ರೆ ಮತ್ತೆ ಜೀವನ ಏನದು, ಕಳ್ತನ ಮಾಡೋದೇ ಆಗಲ್ಲ, ಕಳ್ತನ ಮಾಡ್ಬೇಕಾಗತ್ತೆ. ನಿಯತ್ತಾಗಿ ದುಡಿತಿದ್ವಿ 15-20 ವರ್ಷ ಆಗಿ, ಈಗ ಒಬ್ಬೊಬ್ಬರಿಗೆ 50 ವರ್ಷ ಆಗೋದು ಏಜೆಂಟ್ರು ಎಲ್ಲರಿಗೂ. ಇನ್ನು ಮುಂದೆ ಬೇರೆ ದಂಧೆ ಮಾಡಕ್ಕೂ ಯಾವ್ದು ದಂಧೆ ಮಾಡಕ್ ಆಗಲ್ಲ. ಬಸ್ಸುಗಳು ಇಲ್ಲ ಕಡೆ ಬಿಡೋದ್ರ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ. ಬಸ್ QRCT ತಾಲೂಕಿನಿಂದ ನೋಡಕ್ ಬರ್ತವೆ, ಅಲ್ಲಿಂದ ಬಿಡ್ಲಿ. ಶಿವಮೊಗ್ಗ ಸಾಗರ ಒಂದೊಂದು ನಿಮಿಷಕ್ಕೆ ನಮ್ಮ ಬಸ್ ಹಿಂದ್ಗಡೆನೆ ಖಾಲಿ ಇರೋ ಬಸ್ಗಳನ್ನ ಓಡಿಸ್ತಾ ಇದ್ದಾರೆ. ಇದನ್ನು ಓಡಿಸ್ಬೇಡ್ರಿ ಅಂತ ಮನವಿ ಹಲವು ಬಾರಿ ಹಲವು ಅಧಿಕಾರಿಗಳಿಗೆ, ಇಲ್ಲಿನ ಶಾಸಕರಿಗೂ ಕೂಡ, ಹಿಂದಿನ ಶಾಸಕರಿಗೆ ಈಗಿನ ಶಾಸಕರಿಗೆ ಖುದ್ದಾಗಿ ಹೋಗಿ ನಾವು ಮೆಮೊರಾಂಡ್ ಕೊಟ್ಟು ಬಂದಿದ್ದೀವಿ. ಅದು ಇಲ್ಲಿವರೆಗೂ ಯಾರು ಸ್ಪಂದಿಸಿಲ್ಲ. ಆದ್ರಿಂದ 27ನೇ ತಾರೀಕಿಗೆ ಹಳೆ ಖಾಸಗಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಪ್ರತಿಭಟನೆ, ಬಸ್ ತಡೆ ಹಿಡಿದು ಪ್ರತಿಭಟನೆ ಮಾಡುವಂತ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ಆ ಬಸ್ ತಡೆ ಹಿಡಿದು ಕೂಡ ಯಾವುದೇ ರೀತಿಯ ರೆಸ್ಪಾನ್ಸ್ ಬರಲಿಲ್ಲ ಅಂದ್ರೆ ರಾಜ್ಯಪಾಲರಿಗೆ ದಯಾ ಮಾಡ, ರಾಷ್ಟ್ರಪತಿಗೆ ಮತ್ತು ರಾಜ್ಯಪಾಲರಿಗೆ ದಯಾ ಮಾಡ ಕೋರಿ ನಾವು ಪತ್ರ ಬರೆಯಲಿದ್ದೀವಿ. ಬಂತು ಸಾರಿಗೆ ಸಂಸ್ಥೆಯಿಂದ ಸ್ವತಂತ್ರ ಬಂತು ಅಂದ್ರೆ ಸಾಗರ ತಾಲೂಕಿಗೆ ಮೊಟ್ಟ ಮೊದಲಾಗಿ ಗಜಾನನ ಸಾರಿಗೆ ಸಂಸ್ಥೆ ಬಂತು. ನೀವು ನೋಡಿರ್ಬೋದು ಮಾಧ್ಯಮದವರು, ಕೊರೂರು ಹೋಬಳಿಯಲ್ಲಿ ಹೋಗ್ಲಿದ್ದ ಜಾಗ ಮೂಲೆಯಲ್ಲೆಲ್ಲ 50 ವರ್ಷ ಸರ್ವಿಸ್ ಕೊಟ್ಟಿದ್ದಾರೆ. ಅದರಲ್ಲಿ 1,500 ಕುಟುಂಬ ಇದೆ. ಸಾಗರ, ಶಿವಮೊಗ್ಗ, ಉಡುಪಿ, ಮಂಗಳೂರು ಅಂತ. ಹಾಗಂತ ನಮ್ಗೆ ಎಕ್ಸ್ಟ್ರಾ ಖಾಸಗಿ ಬಸ್ಸಿಯವರು 1,500 ಕುಟುಂಬ ಇದೆ. ಒಟ್ಟು ಟೋಟಲ್ ಸಾಗರ ತಾಲೂಕಲ್ಲಿ 4,000 ಡ್ರೈವರು, ಕಂಡಕ್ಟರ್, ಕ್ಲೀನರ್, ಓನರ್ಸ್ ಗಳಿದ್ದಾರೆ. ನಾವು ಏಕಕಾಲದಲ್ಲಿ ನಮಗೆ ಈಗಿನ ಸ್ತ್ರೀಶಕ್ತಿ ಯೋಜನೆಯಿಂದ ಆಗಿಯೂ, ಅನಾಗವಾಗಿ ಪರ್ಮಿಟ್ ಇಲ್ಲದೆ ಆಗಿಯೂ ಕೆಲವು ವಿಷ ಕುಡಿಯೋ ಸಂದರ್ಭಗಳು ಬಂದಿದೆ. ಯಾವ ವಿಷಯ, ನಾನು ರೀಸೆಂಟ್ ಒಂದು ಬಸ್ ಅಲ್ಲಿ ಕರೆದೆ BH ಒಳಗೆ, ನಮ್ಮ ಡ್ರೈವರ್ ಕಂಡಕ್ಟರ್ ಆನ್ ಟೈಮ್ ಬಂತು. ಜನ ಇದೆ ಹೋಗಿ ಇರ್ತಾರೆ ಡ್ರೈವರ್ ಕಂಡಕ್ಟರ್ ಹತ್ರ. ಅವ್ರ ಹತ್ರ ನಾವು ಏನ್ ಗೊತ್ತಿನ ಮಾತಾಡ್ತೀವಿ, ಅಥವಾ ನಮ್ ಟೆನ್ಷನ್ ಆದಾಗ, ಸಾಲಗಾರ ಬಸ್ ಖಾಲಿ ಇದ್ದಾಗ ನೋಡ್ಬೇಕು, 4 ಮಾತು ಉದ್ಭವ ಆಗ್ತದೆ. ಸ್ಟೇಷನ್ಗೆ ಹೋದ್ರೆ ಇನ್ಸ್ಪೆಕ್ಟರ್ ಹೇಳಿದ್ರು, ಡ್ರೈವರ್ ಕಂಡಕ್ಟರ್ ಹತ್ರ ಏನ್ ಮಾತಾಡ್ತೀರಿ ನೀವು, ನಮಗ್ ಕಂಪ್ಲೇಂಟ್ ಕೊಡ್ರಿ, ಅವ್ರಿಗೆ ಕಂಪ್ಲೇಂಟ್ ಕೊಡ್ರಿ, ಏನಾಗುತ್ತೆ ಸರ್, ಇಲಾಖೆ ಸಾರಿಗೆ ಸಾಗರದಲ್ಲಿ ಇದೆಯೋ ಇಲ್ಲೋ ನಮ್ಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ, ನಮ್ಮ ಕಷ್ಟಗಳನ್ನ ಕೇಳೋದಾಗಿದೆ. ನಾವು ಬಸ್ ಸ್ಟ್ಯಾಂಡ್ ಈಗ ಒಂದು 2-3 ತಿಂಗಳಾಯ್ತು ಹೋರಾಟನ ನಿಮ್ ಮುಖಾಂತರ, ಇಲಾಖೆ ಮುಖಾಂತರ ಎಲ್ಲಾ ಇಲಾಖೆ ಕೊಟ್ಟಿದ್ದಾರೆ. ತಹಸೀಲ್ದಾರ್ ಇಂದ ಹಿಡಿದು RTO ಇಂದ ಹಿಡಿದು DC ಇಂದ ಕೊಟ್ಟಿದ್ದಾರೆ. ಆಕ್ಷನ್ ಬರ್ತಾ ಇಲ್ಲ. ನಮ್ಗೆ ಏನು ಅಂತ ಗೊತ್ತಿಲ್ಲ. ನಾವು ಸಾಯಿಗೆ ಅಂತ ಇದ್ರೆ ಅದಕ್ಕೂ ಒಂದು ಪರಿಹಾರ ಬೇಕಲ್ವಾ. ತಿಂಗಳ 33,000, 58,000 ಪಾಲನೆ, 20% ಒಂದು ಡೇಟ್ 2 ಗಂಟೆ ಒಳಗೆ DD ಓದಿಲ್ಲ ಅಂತ ₹1 ಇರುತ್ತೆ ಸರ್. DD ಕೊಡ್ಬೇಕು ಸರ್. ಅವ್ರ ಮಕ್ಕಳು, ಅವ್ರ ಫ್ಯಾಮಿಲಿ, ಹೆಂಗಸರು ಮಕ್ಕಳು ಬಂದು ಬೀದಿ ನಿಲ್ತೀವಿ, ಪರಿಹಾರ ಕೊಟ್ಟಾಗ ಡ್ರೈವರ್ಗೆ ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ ನಾವು ಅಷ್ಟೇ ವಿನ ಅವು ಕೆಲವೊಂದು ಮಾರ್ಗಗಳಲ್ಲಿ ಇಲ್ಲ, ಅಲ್ಲಿ ಹೋಗೋದಿಲ್ಲ. ಆದಾಯ ಎಲ್ಲಿ ಬರುತ್ತೆ, ನಾವು 50 ವರ್ಷ ಎಲ್ಲಿ ಸರ್ವಿಸ್ ಕೊಟ್ಟಿದೀವಿ. ನಮ್ಮ ರಸ್ತೆಗಳು ಆವಾಗ ಈ ರಾಜನಾಯ್ಯರ್ ಅಂತ ಡ್ರೈವರ್ ಇದ್ರು, ನನ್ನ ಅನುಭವ ಹೇಳ್ತಿದ್ದೀನಿ, ಡಾಂಬರ್ ಇದು ಬಾಂಡ್ಲಿ ಮುಂದೆ ಹಾಕೊಂಡು ಸರ್ವಿಸ್ ಕೊಟ್ಟಿದ್ದಾರೆ. ಈಗ ರಸ್ತೆ ಅವ್ರು ಬಿಟ್ಟಿದ್ರಿಂದ ನಾವು ಏನ್ ಮಾಡ್ಬೇಕಾಗುತ್ತೆ, ಅವ್ರು 10 ಗಾಡಿ ಬೇರೆ ಡಿಪೋದಿಂದ ತರಿಸ್ತಾರೆ. ಕೆಲವು ಬಸ್ಗಳನ್ನ ಇಂತಲ್ಲಿ ಓಡಿಸಬಾರ್ದು ಅಂತ ಇದೆ. ಭದ್ರಾವತಿ ಸಾರಿಗೆ ಬಸ್ಸನ್ನ ಸಿಗಂದೂರ್ ಲೈನು, ಸ್ವರ್ಬ ಲೈನು ಓಡಿಸ್ಬೋದು. ಅವ್ರಿಗೆ ಎಲ್ಲ ಕಡೆನೂ ಓಡಿಸಕ್ ಪರ್ಮಿಷನ್ ಅಂದ್ರೆ. ಮತ್ತೊಂದು ವಿಷಯ ಸ್ನೇಹಿತರೆ, ಅವ್ರು ಫಾರಂ 4 ಬಿಡೋದಂತ ಆದ್ರೆ ಸ್ಕೀಮ್ ಮಾರ್ಗ, ಈಗ ಸಾಗರ 660 ಎನಿ ಟೈಮ್ ಫಾರಂ 4 ಅಡಿ ಯಾಕೆ ಬಿಡ್ಬೋದು. ಬೇರೆ ಮಾರ್ಗಗಳಲ್ಲಿ ಪ್ರೈವೇಟ್ ಇದ್ದಲ್ಲಿ DC ಅಂಡರ್ಟೇಕಿಂಗ್ ಟೈಮಿಂಗ್ಸ್ ಪರವಾನಗಿ ತಗೊಂಡು ಅವ್ರು ಬಿಡ್ಬೇಕು. ಕಾನೂನು ಗೊತ್ತಿದ್ರು ಕೂಡ ಅಧಿಕಾರಿಗಳು ನಮ್ಮನ್ನ ಒಂಥರ ಮರಣ ಶಾಸನಕ್ಕೆ ಕಳಿಸ್ದಂಗೆ ಮಾಡ್ತಾ ಇದ್ದಾರೆ. ನ್ಯಾಯಾಂಗ ನಮ್ಮ ಪರ ಇದೆಯೋ ಇಲ್ಲ ಅನ್ನೋದು ನಿಮ್ ಮಾಧ್ಯಮದಲ್ಲಾದ್ರೂ ಗೊತ್ತಾಗಿ ಎಚ್ಚೆತ್ಕೋತಾರ ಅನ್ನೋದು ಒಂದು ಕಷ್ಟದಿಂದ ನಾವು ಕೇಳ್ಕೊಳ್ತಾ ಇದೀವಿ, ಅನ್ನೋದೊಂದು ಹೇಳ್ತಾ ಇದೀವಿ. ನಮ್ಮ ನೌಕರದಾರರು ಇರ್ಬೋದು, ಮಾಲೀಕರು ಇರ್ಬೋದು. ಈ ಮಂಗಳೂರಲ್ಲಿ ಮೊನ್ನೆ ಅಜಯ್ ಬಸ್ ಅಂತ ಒಬ್ಬ 40 ಬಸ್ ಓನರ್ ಪ್ರಕಾಶ್ ಅಂತ ವಿಷ ಕೊಡ್ಬಿಟ್ಟ. ಇದೇ ಪ್ರಾಬ್ಲಮ್, ಬೇರೆ ಏನಿಲ್ಲ. ಫೈನಾನ್ಸ್ ಟಾರ್ಚರ್, ಅವ್ರು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಕೇಸ್ ಹಾಕ್ತಾರೆ, ಮನೆ ಮಾರಾಟಕ್ಕೆ ಸೈನ್ ಹಾಕ್ತಾರೆ, ಟಿವಿ ಇದ್ರೆ ಎತ್ತು ಹೋಗ್ತಾರೆ. ನನಗೂ ಆ ಪರಿಸ್ಥಿತಿ ಬಂದಿತ್ತು, ಅನುಭವಿಸಿದ್ರೆ. ಅಂತದ್ರಲ್ಲಿ ತುಂಬಾ ಕಷ್ಟದಲ್ಲಿ ಇದೀವಿ ನಾವು. ಅದನ್ನ ನಿಮ್ ಮಾಧ್ಯಮದಿಂದ ತಿಳ್ಕೊಂಡಾರೋ ಅಧಿಕಾರಿಗಳು ನಮ್ಮ ಬಗ್ಗೆ ಎಚ್ಚೆತ್ತಾ ಇದ್ದಾರೆ.
ನಾವು ಮುಂದಿನ ದಿನಗಳಲ್ಲಿ ನಿಮ್ ಮುಖಾಂತರ ತಿಳಿಸಿದೀವಿ. ಉಗ್ರ ಹೋರಾಟ ಪ್ರೈವೇಟ್ ಬಸ್ ಅನ್ನು ಕೂಡ ಒಂದಿನ ಸ್ಥಗಿತ ಮಾಡ್ತೀವಿ, ಅವ್ರ ಗಾಡಿನೂ ಸ್ಥಗಿತ ಮಾಡ್ತೀವಿ. ಜೈಲಾದ್ರೆ ಜೈಲು, ಮನೆ ಆದ್ರೆ ಮನೆ, ಆ ತೀರ್ಮಾನ ತಂದಿದೀವಿ. ವಿಷ ಕೊಟ್ಟರು ಕುಡಿತೀವಿ, ಇಲ್ಲ ಹೋರಾಟಕ್ಕೆ ಅವ್ರು ನಮ್ಮನ್ನು ಭಾಗವಹಿಸ್ಬೇಕು. ಪಬ್ಲಿಕ್ ಮುಖಾಂತರ ಈಗೇನು ಫ್ರೀ ಹೇಗೆ ಕೊಡ್ತಿದಾರೆ ಅಂತ ನಾನು ಓಡೋಗ್ತೀನಿ, ಜನನು ಓಡೋಗ್ತಾರೆ. ರಾಜಕಾರಣಿಗಳು ಅಷ್ಟೇ, ನ್ಯಾಯಾಂಗಕ್ಕೆ ಅವ್ರು ಸೀಮಿತ ಆಗಲ್ಲ. ಮೋಟ್ರ್ ಆಕ್ಟೇ ಬೇರೆ ಹೇಳುತ್ತೆ, 89 ಮೋಟ್ರ್ ಆಕ್ಟೇ ಬೇರೆ ಇರುತ್ತೆ. ನ್ಯಾಯಾಂಗನೇ ನಮ್ಗೆ ಪರಿಹಾರ ಮಾಡಿಕೊಡ್ಬೇಕು ಅಂತ ಹೇಳಿ ನಿಮ್ ಮುಖಾಂತರ ನಾವು ಕೇಳ್ಕೊತೀವಿ. ಸರ್ಕಾರದ ಅನುದಾನದಲ್ಲಿ ಬರುವ ಯೋಜನೆಗಳಿಗೆ ನಾವು ಬದ್ಧರಾಗಿರ್ತೇವೆ. ಮೊದಲ ಹಾಗಂತೇಳಿ ಬಸ್ ಮಾಲೀಕರನ್ನ, ವರ್ಕರ್ಸ್ ಸಾಯಿಸೋದು ಸಿಂಧುತ್ವ ಅಲ್ಲ. ಇದು ಯಾಕೆ ಉದಾಹರಣೆ ಕೊಡ್ತಿದ್ದೀನಿ ಅಂದ್ರೆ ಸರ್, 14-15 ಸಿಗಂದು ಜಾತ್ರೆ ಆಯ್ತು, 2,000 3,000 ನಾವು ಕಲೆಕ್ಷನ್ ಮಾಡ್ತಾ ಇದೀವಿ. ಫ್ರೀ ಯೋಜನೆ ಅಡಿ 25,000 ಕಲೆಕ್ಷನ್ ಹೇಗೆ ಬರುತ್ತೆ? ನಮ್ ಕಣ್ಣಿದ್ರಿಗೆ ಜನ ಬಂದಿದ್ದಾರೆ, ನಮ್ ಕಡೆ ಆ ಆದಾಯಗಳನ್ನ ತಡೆದು ನಮ್ಮಂತರಿಗೆ ಬದುಕಲಿಕ್ಕೆ ಒಂದು ಅವಕಾಶ ಮಾಡಬೇಕು. ಸರ್ಕಾರನೂ ಕೂಡ ಅದು ಎಲ್ಲಿ ಸೋರಿಕೆ ಆಗುತ್ತೆ, ಎಲ್ಲಿಂದ ಎಲ್ಲಿವರೆಗೂ ಹಂಚಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆನೂ ನಮ್ ಕನ್ಫ್ಯೂಷನ್ ಇದೆ. ಅದನ್ನು ತಡೆದು ನಮ್ಮಂತರಿಗೆ ಬದುಕಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೇಕು ಅಂತ ಸರ್ಕಾರಕ್ಕೂ ಒಂದು ನಿಮ್ಮ ಮುಖಾಂತರ ಕೇಳ್ತಾರೆ. 2 ಸರ್ವಿಸ್ ಇತ್ತು ಗಜಾನನ ಕಂಪನಿಯಲ್ಲಿ, ಈಗ ಬರೀ 47 ಸರ್ವಿಸ್ ಓಡಿಸ್ತಾ ಇದ್ವಿ ನಾವು. ಪ್ರತಿ ನಮ್ಮ ಬಸ್ಸಿನ ಹಿಂದೆ ಮುಂದೆ ನಮ್ಮ ಗಜಾನ ಬಸ್ ಎಲ್ಲಿ ಹೋಗುತ್ತೋ, ಬೇಳೂರು ಬೆಳೆಯೂರು, ಕಾಂದೆ ಸೈದೂರು, ಸಿಗಂದೂರು, ಯಾವ ರೂಟಲ್ಲಿ ನಮ್ಮ ಬಸ್ ಹೋಗುತ್ತೋ ನಮ್ಮ ಬಸ್ಸಿನ 5 ನಿಮಿಷ 10 ನಿಮಿಷ ಮಧ್ಯಗಡೆ ಬಸ್ ಬಿಡ್ತಾರೆ KSRTC ಅವರು. ಯಾವ್ದು ಪರ್ಮಿಟ್ ಕೇಳಿದ್ರು ಕೊಡೋದಿಲ್ಲ. ಆಮೇಲೆ ಬೇರೆ ಕಡೆ ಎಲ್ಲಾ ಕಡೆ ಬಸ್ಗಳಿಲ್ದೇನೆ ಈಗ ಅವ್ರದೇ ಮನಾಪಲಿ ರೂಟ್ಗಳು ಬೇಕಾದ ಡಿಸ್ಟಿಕ್ ಇದೆ. ಈಗ ಖಾಸಗಿ ಬಸ್ ಇರೋದು ಕನಿಷ್ಠ ಕರ್ನಾಟಕ ರಾಜ್ಯದಲ್ಲಿ ಒಂದು 8 ಡಿಸ್ಟಿಕ್ ಅಲ್ಲಿ ಮಾತ್ರ. ಉಡುಪಿ, ಮಂಗಳೂರು, ಚಿಕ್ಕಮಗಳೂರು, ಮಂಡ್ಯ, ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಇಷ್ಟು ಜಿಲ್ಲೆಗಳ, ಕಾರವಾರ ಜಿಲ್ಲೆಯಲ್ಲಿ ಮಾತ್ರ ಬಿಟ್ರೆ ಮತ್ತೆ ಬೇರೆ ಕಡೆ ಎಲ್ಲೂ ಇಲ್ಲ. ಅಲ್ಲಿ ಅರ್ಧ ಗಂಟೆ ಒಂದೊಂದು ಗಂಟೆ ಒಂದೊಂದು ಬಸ್ಗಳು ಜನ ಟಾಪ್ ನಲ್ಲಿ ಹಾಕೊಂಡು ಹೋಗೋ ಪರಿಸ್ಥಿತಿಯಲ್ಲಿ ಇದೆ. ಮತ್ತೆ ಅಲ್ಲಿ KSRTC ಬಸ್ ಸ್ಟ್ಯಾಂಡ್ ಎದುರುಗಡೆ ಟೆಂಪೋ, ಟಮ್ ಆಟೋಗಳು ಅವ್ರ ಕಣ್ಣೆದುರುಗಡೆ ಹೊಡ್ಕೊಂಡು ಹೋಗಿ ತುಂಬ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲೇನು ಮಾತಾಡಲ್ಲ, ಅಲ್ಲಿ ಯಾವ ಬಸ್ಗಳನ್ನು ಹಾಕಲ್ಲ. ಎಲ್ಲಿ ಕಾಂಪಿಟೇಷನ್ ಇದೆ, ಎಲ್ಲಿ ಖಾಸಗಿ ಅವರು ಇದ್ದಾರೆ ಅಲ್ಲಿ ಕಾಂಪಿಟೇಷನ್ ಮಾಡ್ತಾರೆ. ಮತ್ತೆ ರೇಟ್ ಕೂಡ ಅವ್ರದ್ದು ಅದೇ ರೀತಿ. ಈಗ ಸಾಗರ ಸಸಿ 75 ಕಿಲೋಮೀಟರ್ ಇದೆ, 90 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸಾಗರ ಶಿವಮೊಗ್ಗ 82 ರೂಪಾಯಿ ಮಾಡ್ತಾ ಇದ್ದಾರೆ. ಸಾಗರದಿಂದ ಶಿವಮೊಗ್ಗದಿಂದ ಕಡೂರಿಗೆ 65 ರೂಪಾಯಿ ಇದೆ, ಅಲ್ಲಿ 80 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅವ್ರ ಮನಪಲ್ಲಿ ರೂಟದಲ್ಲಿ ಬೇಕಾಬಿಟ್ಟಿ ಬಸ್ ಚಾರ್ಜ್ ಮಾಡ್ತಾರೆ. ಖಾಸಗಿ ಅವರಿದ್ದಲ್ಲಿ ಅವರು ರಿಯಾಯಿತಿ ಮಾಡಿ ಓಡಿಸ್ತಾರೆ. ಅಂದ್ರೆ ನಮ್ಮನ್ನ ಒತ್ತು ಖಾಸಗಿ ಬಸ್ ಅವ್ರನ್ನ ತೆಗಿಬೇಕು ಅನ್ನೋದೇ KSRTC ಅವ್ರದ್ದು ಮೂಲ ಉದ್ದೇಶ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, KSRTC ಅವರು ಸುರಕ್ಷಿತವಾಗಿಲ್ಲ, ಅವರು ಮುಳುಗೋದ್ರಲ್ಲಿದ್ದಾರೆ. ಈ ಸಾರಿಗೆ ಈ ಶಕ್ತಿ ಯೋಜನೆ ಬಂದ ಮೇಲೆ ಅವರು ಮುಳುಗ್ತಾ ಇದ್ದಾರೆ. ಆದ್ರೆ ಆ ಡ್ರೈವರ್ ಕಂಡಕ್ಟರ್ಗಾಗಲಿ, ಆ ಸ್ಟಾಫ್ಗಳಿಗಾಗಲಿ ಅದ್ರ ಅರಿವು ಇಲ್ಲ. ಅವ್ರಿಗೇನು ಖಾಸಗಿ ಬಸ್ ಅವ್ರನ್ನ ನಾವು ಹಾಳು ಮಾಡ್ತಾ ಇದೀವಿ ಅನ್ನೋದು ಒಂದೇ ತಲೆಯೊಳಗಿದೆ ಬಿಟ್ರೆ ನಾವು ಮುಳುಗ್ತಾ ಇದೀವಿ ಅನ್ನೋ ಯೋಜನೆ ಇಲ್ಲ. ಅವ್ರಿಗೆ ಎಷ್ಟೋ ವರ್ಷದಿಂದ PF ಕಟ್ಟಿಲ್ಲ, ಗ್ರಾಜ್ಯುಟಿ ಕೊಟ್ಟಿಲ್ಲ, ಸಂಬಳ ಕೂಡ ಸರಿಯಾಗಿ ಬರ್ತವೆ ಏನೋ ಗೊತ್ತಿಲ್ಲ. ಸಾವಿರಾರು ಕೋಟಿ ರೂಪಾಯಿ ಸರ್ಕಾರದಿಂದ ಬರೋದು ಬಾಕಿ ಇದೆ. ಇದೇ ರೀತಿ ಮುಂದಾದ್ರೆ ಅವರಂತೂ ಸಾಯ್ತಾರೆ, ನಮ್ಮನ್ನು ಸಾಯಿಸ್ತಾ ಇದ್ದಾರೆ. ನಾವೀಗ ಹೆಚ್ಚು ಕಮ್ಮಿ ನಾವೇ ಕೆಲಸ ಸರಿಗೆ 1986 ಇಸ್ಕೊಂಡು ನಾನು ಗಜಾನ ಕಂಪನಿ ಸೇರಿದವರು. ಈಗ 38 ವರ್ಷ ಸರ್ವಿಸ್ ಆಗಿದೆ, ಇನ್ನೊಂದು 5-6 ವರ್ಷ ಸರ್ವಿಸ್ ಇದೆ. ನಾವೆಲ್ಲ ಎಲ್ಲಿ ಹೋಗ್ಬೇಕು? ನಮಗೂ ಹೆಂಡತಿ ಮಕ್ಕಳು ಎಲ್ಲ ಸೇರ್ಕೊಂಡು ನಾವು ಸಂಸಾರ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ನಮ್ಮ ಸಂಸ್ಥೆಯಲ್ಲಿ 352 ಜನ ಕಾರ್ಮಿಕರಿದ್ದೀವಿ ನಾವು. ಈಗ ಜೀವನ ನಡೆಸೋ ತುಂಬಾ ಕಷ್ಟ ಆಗಿದೆ. ಸಂಬಳ ಕೂಡ ಅಷ್ಟೇ, 2 ತಿಂಗಳಿಗೆ ಒಂದೊಂದ್ಸಲ ಸಂಬಳ ತಗೊಳ್ಳೋ ಪರಿಸ್ಥಿತಿ ನಮಗೆ ಬಂದಿದೆ. ಕೇಳಿದ್ರೆ ಮ್ಯಾನೇಜ್ಮೆಂಟ್ ನಾವು ದೂರಂಗಿಲ್ಲ, ಪರಿಸ್ಥಿತಿ ಹಿಂಗಾಗಿದೆ. ಶಕ್ತಿ ಯೋಜನೆಯಿಂದ ಯಾರು ಬರ್ತಾ ಇಲ್ಲ. ಸಿಗಂದೂರಿಗೆ ಬೆಳಗ್ಗೆ ಮುಂಚೆ 6 ಗಂಟೆಗೆ ಫಸ್ಟ್ ಪರ್ಮಿಟ್ ಇರುತ್ತೆ ಗಜಾನ ಕಂಪನಿ ಬಸ್ಸು. ಅವರು ಅಮಾಸೆ ಹುಣ್ಣಿಮೆ ಜನ 3-4 ಜನ ಖಾಲಿ ಇದ್ದಾಗ, ಬಸ್ಗಳಿಗೆ 3-4 ಸೀಟ್ ಇದ್ದಾಗ ನಾವು ಖಾಲಿ ಬಸ್ ನಾವು ಓಡಿಸ್ಬೇಕು. 4 ಜನ ಅಮಾಸೆ ಹುಣ್ಣಿಮೆ, ಭಾನುವಾರ, ಶುಕ್ರವಾರ, ಮಂಗಳವಾರ ಜನ ಇದ್ದಾಗ ಅವ್ರು ಬೆಳಗ್ಗೆ ಮುಂಚೆ 5-6 ಬಸ್ ತುಂಬಿಕೊಂಡು ಹೊರಗಡೆ ತಗೊಂಡು ಜನ ಬಿಟ್ಟು ಬರ್ತಾರೆ. ಕೇಳಿದ್ರೆ ಯಾರು ಮಾತಾಡೋದಿಲ್ಲ. ನಮ್ಮನ್ನ ಕೇಳ್ತಾರೆ, ಡಿಪೋದಲ್ಲಿ ಹೋಗಿ ಕೇಳ್ರಿ. ನಾವು ಕೇಳಿದ್ರೆ ನಾವು ಡಿಪೋದಲ್ಲಿ ಕೇಳ್ರಿ, ಮ್ಯಾನೇಜರ್ ಕೇಳಿದ್ರೆ ಆಯ್ತು ಸರಿ ಮಾಡ್ತೀನಿ ಅಂತ. ಈಗ ಸಾಗರ ಶಿವಮೊಗ್ಗ ನಾನ್ ಸ್ಟಾಪ್ ಬಸ್ಗಳು ಅಂತ ಬಿಟ್ಟಿದ್ದಾರೆ. ನೋಡ್ತಾರೆ ಯಾವ್ದು ಎಕ್ಸ್ಪ್ರೆಸ್ ಬಸ್ ಇದೆ ಅಂತ. ನಮ್ ತರೀಕೆರೆ ಗಾಡಿ ಸಂಜೆ 5:15 ಶರಾವತಿ ಬಸ್ ಅಂತ ಹೋಗುತ್ತೆ, 5:21 JRB ಹೋಗುತ್ತೆ, 5:15 ನಮ್ದು ಹೋಗುತ್ತೆ. ಅದ್ರ ಮಧ್ಯೆ 5:27ಕ್ಕೆ ಒಂದು ನಾನ್ ಸ್ಟಾಪ್ ಬಸ್ ಬಿಡ್ತಾರೆ. ಒಟ್ಟು ಹಾಳು ಮಾಡ್ಬೇಕು ಅನ್ನೋ ಉದ್ದೇಶನ ಅಷ್ಟೇ ಬಿಟ್ಟರೆ ಮತ್ತೆ ಬೇರೆ ಇಲ್ಲ. ಅವರಿಗೆ ಇಲ್ಲ ಹಾಕಿರೋ ಬಸ್ಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಹಾಕಿ ಜನರಿಗೆ ಸೇವೆ ಕೊಡ್ಬೋದು. ಆದ್ರೆ ಅದೆಲ್ಲ ಮಾಡ್ತಾ ಇಲ್ಲ. ನೋಡಿ, ಶಿವಮೊಗ್ಗದಿಂದ ಭದ್ರಾವತಿಗೆ 3/4 ಗಂಟೆಗೆ ಒಂದು ಬಸ್ ಬಿಡ್ತಾ ಇದ್ದಾರೆ. 3/4 ಗಂಟೆ ಒಂದು ಬಸ್, 1.25 ಗಂಟೆ ಟೈಮ್ ತಗೊಂತಿದ್ದಾರೆ ಶಿವಮೊಗ್ಗದಿಂದ ಭದ್ರಾವತಿ ಹೋಗ್ಲಿ ಜನರಿಗೆ. 1 ಗಂಟೆ ಯಾರು ಬೇಕಾದ್ರೆ ಕುತ್ಕೊಂಡು ನೋಡಿ 1.25 ಗಂಟೆ ಟೈಮ್ ತಗೊಂತಿದ್ದಾರೆ. 18 ಕಿಲೋಮೀಟರ್ 18 ಕಿಲೋಮೀಟರ್ಗೆ 1.25 ಗಂಟೆ ಟೈಮು, 32 ರೂಪಾಯಿ ಚಾರ್ಜ್, 32 ರೂಪಾಯಿ ಬಸ್ ಚಾರ್ಜ್ ಮಾಡ್ತಾ ಇದ್ದಾರೆ. ಇಲ್ಲಿ ಕಾಂಪಿಟೇಷನ್ ಒಂದ್ರಿಂದ ಒಂದು ಖಾಲಿ ಹೋಗ್ಲಿ ಫುಲ್ ಹೋಗ್ಲಿ ಏನು ಹೋಗ್ಲಿ ಒಂದ್ರಿಂದ ಒಂದು ಬಸ್ ಕಳಿಸ್ತಾನೆ ಇರ್ತಾರೆ. ಕೇಳಿದ್ರೆ ಯಾರು ಮಾತಾಡೋದಿಲ್ಲ. ನಾವು ಈ KSRTC ಬಸ್ ಬಿಟ್ಮೇಲೆ ಕನಿಷ್ಠ ಒಂದು 25-30 ಸರ್ವಿಸ್ಗಳನ್ನ ನಿಲ್ಲಿಸಿದ್ವಿ. ಕನಿಷ್ಠ ಒಂದು 50 ಕುಟುಂಬ ದಾರಿ ಮೇಲೆ ಆಗಿದೆ. ಇದನ್ನ ತಡೆ ಹಿಡಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ಮಾಡಿಲ್ಲ. ನಾವು ಈ ಕಡೆ ನಮ್ಮ ಯೂನಿಯನ್ ಇಂದ ಬೆಂಗಳೂರು MD KSRTC MD ಅವರಿಗೆ, ಸೆಕ್ರೆಟರಿಗೆ, ಚೀಫ್ ಸೆಕ್ರೆಟರಿಗೆ, ಮಾನವ ಹಕ್ಕು ಆಯೋಗಕ್ಕೆ, ಮತ್ತೆ ಲೋಕಾಯುಕ್ತಕ್ಕೆ ಎಲ್ಲ ಕಡೆ ಲೆಟರ್ ಕೊಟ್ಟಿದ್ದೀವಿ. ಇದುವರೆಗೂ ಯಾರಿಂದನೂ ಒಂದೇ ಒಂದು ಉತ್ತರ ಬಂದಿಲ್ಲ.
ಒಂದೇ ಒಂದು ಉತ್ತರ. ನಾವು KSRTC ಬಸ್ ಓಡಿಸಬೇಡಿ ಅಂತ ಹೇಳಲ್ಲ. ನಿಮಗೆ ಏನು ಅಧಿಕೃತವಾದ ಪರ್ಮಿಟ್ ಏನಿದೆಯೋ ಆ ಪರ್ಮಿಟ್ ಪ್ರಕಾರ ಓಡಿಸಿ, ನಮಗೂ ಅವಕಾಶ ಕೊಡಿ. ಇಷ್ಟು ವರ್ಷ ರಸ್ತೆ ಇಲ್ಲದಲ್ಲಿ ಹಳ್ಳ ಕೊಳ್ಳದಲ್ಲೆಲ್ಲ ನಾವು ಬಸ್ ಓಡಿಸಿ ಸರ್ವಿಸ್ ಕೊಟ್ಟಿದೀವಿ, ನಮಗೂ ಬದುಕಕ್ಕೆ ಅವಕಾಶ ಕೊಡಿ. ನಾವು ಕಾರ್ಮಿಕರಿಗೆ ಸಂಬಳ ಕೊಡಬೇಕು, ಭತ್ತೆ ಕೊಡಬೇಕು, ಬೋನಸ್ ಕೊಡಬೇಕು, ಬಟ್ಟೆ ಕೊಡಬೇಕು, ಅವ್ರಿಗೆ EL ಕೊಡಬೇಕು, CL ಕೊಡಬೇಕು, ESI ರಜೆ ಕೊಡಬೇಕು, PF ಕೊಡಬೇಕು, ಪ್ರತಿಯೊಂದು ಸೌಲಭ್ಯ ನಾವು ಕೊಡಬೇಕು. ಇವ್ರು ಯಾರು ಕೊಡೋದಿಲ್ಲ ಅಂತ ನಾವು ಕಾರ್ಮಿಕರು ಎಲ್ಲಿ ಹೋಗ್ಬೇಕು? ನಮ್ಮ ಮುಂದಿನದ 27ಕ್ಕೆ ಅವ್ರು ಏನೂ ನಮಗೊಂದು ಸ್ಪಂದಿಸದೆ ಏನು ಮಾಡಿದ್ರೆ ಬಸ್ ನಿಲ್ಸದೆ ಮಾಡಿದ್ರೆ ನಾವು ಜೀವ ಹೋದ್ರೂ ಅಡ್ಡಿಲ್ಲ. ನಾವು ನಾಗರಾಜ್ ಅವ್ರು ಹೇಳಿದಂಗೆ ರಾಷ್ಟ್ರಪತಿಗಳಿಗೆ ಮತ್ತೆ ರಾಜ್ಯಪಾಲರಿಗೆ ದಯಾಮರಣ ಕೋರಿ ಅರ್ಜಿ ಬರಿತೀವಿ, ನಮ್ಮನ್ನು ಅವ್ರು ಸಾಯಿಸ್ಬಿಡ್ಲಿ. ಇನ್ನು ನಮ್ದು ಇದೇನಿಲ್ಲ, ಕೊನೆ ನಿರ್ಧಾರ. ಯಾಕಂದ್ರೆ ಅವ್ರಿಗೆ ಕರ್ನಾಟಕ ರಾಜ್ಯದಲ್ಲಿ ಬೇಕಾಷ್ಟು ಬಸ್ಗಳು ಓಡಿಸೋಕೆ ಬೇಕಾಷ್ಟು ರೂಟ್ ಅಲ್ಲಿ ಬಸ್ ಇಲ್ದರೆ ಬೇಕಾಷ್ಟು ಜನರು ಒದ್ದಾಡ್ತಾ ಇದ್ದಾರೆ. ಇಲ್ಲಿ ತಂದ್ಕೊಂಡು ಈ ರೀತಿ ಬಸ್ ಕೊಟ್ಕೊಂಡು ನಮಗೆ ತೊಂದರೆ ಕೊಡೋದು ಬೇಡ. ಇದು ಪತ್ರಿಕೆ ಮುಖಾಂತರ ಒಂದ್ ಸ್ವಲ್ಪ ದಯವಿಟ್ಟು ಎಲ್ಲರೂ ಒಂದು ಹೈಲೈಟ್ ಮಾಡಿ ನಮಗೆ ಸಹಕಾರ ಕೊಡಬೇಕು ಅಂತ ದಯವಿಟ್ಟು ಕೇಳ್ಕೊಂತ ಇದ್ದೀನಿ. ಗೋಷ್ಠಿಯಲ್ಲಿ ಅಬ್ದುಲ್ ಖಾದರ್, ಚಂದ್ರಶೇಖರಯ್ಯ, ರಾಘವೇಂದ್ರ ಕುಮಾರ್, ಮಲ್ಲಿಕಾರ್ಜುನ್, GS ಮಾಲ್ತೇಶ್, ದೇವೇಂದ್ರಪ್ಪ, ರಂಜಿತ್, ಗಣಪತಿ, ಗೋಪಾಲ್ ಇನ್ನಿತರರು ಹಾಜರಿದ್ದರು. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.